1848ರ ಏಪ್ರಿಲ್ 29ರಂದು ಭಾರತದ ಪ್ರಸಿದ್ಧ ಚಿತ್ರಕಾರ ರಾಜಾ ರವಿವರ್ಮ ಅವರು ಕೇರಳದ ಕಿಲಿಮನೂರಿನಲ್ಲಿ ಜನಿಸಿದರು. ರವಿವರ್ಮ ಅವರು ಹಿಂದೂ ದೇವರು ಮತ್ತು ದೇವತೆಗಳ ಚಿತ್ರಗಳನ್ನು ರಚಿಸುವ ಮೂಲಕ ದೇಶಾದ್ಯಂತ ಪ್ರಸಿದ್ಧರಾಗಿದ್ದರು. ಅವರು ತಮ್ಮ ಜೀವನದಲ್ಲಿ 7,000ಕ್ಕೂ ಹೆಚ್ಚು ಚಿತ್ರಗಳನ್ನು ರಚಿಸಿದ್ದರು. ಅವುಗಳಲ್ಲಿ ದಮಯಂತಿ ಹಂಸದೊಂದಿಗೆ ಮಾತನಾಡುವ ಚಿತ್ರ ಮತ್ತು ಶಕುಂತಲಾ ದುಷ್ಯಂತನನ್ನು ಹುಡುಕುವ ಚಿತ್ರ ಮುಂತಾದವುಗಳು ಸಾಕಷ್ಟು ಪ್ರಸಿದ್ಧವಾಗಿವೆ. ರಾಜಾ ರವಿವರ್ಮ ಭಾರತೀಯ ಸಾಹಿತ್ಯ ಮತ್ತು ಸಂಸ್ಕೃತಿಯ ಪಾತ್ರಗಳನ್ನು ಚಿತ್ರಿಸಿದ್ದಾರೆ. ಗುಜರಾತಿನ ವಡೋದರದಲ್ಲಿರುವ ಲಕ್ಷ್ಮೀ ವಿಲಾಸ್ ಅರಮನೆಯ ವಸ್ತು ಸಂಗ್ರಹಾಲಯವು ಅವರ ವರ್ಣಚಿತ್ರಗಳ ದೊಡ್ಡ ಸಂಗ್ರಹವನ್ನು ಹೊಂದಿದೆ. ರವಿವರ್ಮರ ವರ್ಣಚಿತ್ರಗಳನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳಲ್ಲಿ ಮೊದಲನೆಯದು ಪ್ರತಿಕೃತಿಗಳು ಅಥವಾ ಭಾವಚಿತ್ರಗಳು, ಎರಡನೆಯದು ಮಾನವ ಆಕೃತಿಗಳನ್ನು ಹೊಂದಿರುವ ಚಿತ್ರಗಳು ಮತ್ತು ಮೂರನೆಯದು ಇತಿಹಾಸ ಮತ್ತು ಪುರಾಣಗಳಲ್ಲಿನ ಘಟನೆಗಳಿಗೆ ಸಂಬಂಧಿಸಿದ ವರ್ಣಚಿತ್ರಗಳು. ಅವರ ಕೊಡುಗೆಯನ್ನು ಗೌರವಿಸಲು ಕೇರಳ ಸರ್ಕಾರವು ರಾಜಾ ರವಿವರ್ಮ ಪ್ರಶಸ್ತಿಯನ್ನು ಸ್ಥಾಪಿಸಿದೆ. ಇದನ್ನು ಪ್ರತಿ ವರ್ಷ ಕಲೆ ಮತ್ತು ಸಂಸ್ಕೃತಿಯ ಕ್ಷೇತ್ರದಲ್ಲಿನ ಶ್ರೇಷ್ಠ ರಚನೆಗಳಿಗೆ ನೀಡಲಾಗುತ್ತದೆ. ದೆಹಲಿಯ ಕೆಂಪುಕೋಟೆಯ ಅಡಿಪಾಯವನ್ನು 1639ರ ಏಪ್ರಿಲ್ 29ರಂದು ಹಾಕಲಾಯಿತು. ಇದರ ನಿರ್ಮಾಣ ಕಾರ್ಯವು 1648ರ ಮೇ 13ರಂದು ಪೂರ್ಣಗೊಂಡಿತು. ಇದನ್ನು ದೆಹಲಿಯಲ್ಲಿ ಶಹಜಹಾನ್ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು. ಕೆಂಪುಕೋಟೆ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿಗೂ ಹೆಚ್ಚು ಖರ್ಚು ಮಾಡಲಾಗಿದೆ. ಇದರ ಗೋಡೆಗಳು 2.5 ಕಿಲೋಮೀಟರ್ ಉದ್ದವಿವೆ. ಯಮುನಾ ನದಿಯ ಕಡೆಗೆ ಅದರ ಗೋಡೆ 18 ಮೀಟರ್ ಎತ್ತರವಿದೆ ಮತ್ತು ಮುಖ್ಯ ನಗರದ ಕಡೆಗೆ 33 ಮೀಟರ್ ಎತ್ತರವಿದೆ. ಕೆಂಪುಕೋಟೆಯ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳ ನಡುವೆ ಪ್ರವೇಶ ದ್ವಾರಗಳಿವೆ. ಇವು ಲಾಹೋರಿ ಮತ್ತು ದೆಹಲಿ ದ್ವಾರಗಳೆಂದು ಕರೆಯಲ್ಪಡುತ್ತವೆ. ಯುನೆಸ್ಕೋ ಇದನ್ನು 2007ರಲ್ಲಿ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಿತು. ಪುರಾತನ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳು ಮತ್ತು ಅವಶೇಷಗಳ ಕಾಯಿದೆ 1959ರ ಅಡಿಯಲ್ಲಿ ಇದನ್ನು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕವೆಂದು ಘೋಷಿಸಲಾಗಿದೆ. ಇದನ್ನು ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ನಿರ್ವಹಿಸುತ್ತದೆ. ಕೆಂಪುಕೋಟೆಯು ಸುಭಾಷ್ ಚಂದ್ರ ಬೋಸ್ ವಸ್ತು ಸಂಗ್ರಹಾಲಯ, 1857ರ ವಸ್ತು ಸಂಗ್ರಹಾಲಯ, ಯಾದ್-ಎ-ಜಲಿಯನ್, ದೃಶ್ಯಕಲಾ ಮತ್ತು ಆಜಾದಿ ಕೆ ದಿವಾನೆ ಸೇರಿದಂತೆ ಹಲವಾರು ವಸ್ತು ಸಂಗ್ರಹಾಲಯಗಳನ್ನು ಹೊಂದಿದೆ. 2020ರ ಏಪ್ರಿಲ್ 29ರಂದು ಬಾಲಿವುಡ್ ನಟ ಇರ್ಫಾನ್ ಖಾನ್ ಜಗತ್ತಿಗೆ ವಿದಾಯ ಹೇಳಿದರು. ಅವರು 1967ರ ಜನವರಿ 7ರಂದು ರಾಜಸ್ಥಾನದ ಜೈಪುರದಲ್ಲಿ ಜನಿಸಿದರು. ಇರ್ಫಾನ್ ಬಾಲ್ಯದಿಂದಲೂ ಕ್ರಿಕೆಟಿಗನಾಗಲು ಬಯಸಿದ್ದರು. ಆದರೆ ಅದೃಷ್ಟ ಅವರನ್ನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಕರೆತಂದಿತು. ಅಲ್ಲಿ ಓದು ಮುಗಿಸಿದ ಇರ್ಫಾನ್ ಮುಂಬೈಗೆ ಬಂದರು. ಅಲ್ಲಿ ಅವರು ಅನೇಕ ಸಣ್ಣ ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದರು. 1988ರಲ್ಲಿ ಬಿಡುಗಡೆಯಾದ ಸಲಾಂ ಬಾಂಬೆ ಇರ್ಫಾನ್ ಅವರ ಮೊದಲ ಚಿತ್ರವಾಗಿತ್ತು. ಈ ಚಿತ್ರದಲ್ಲಿ ಅವರಿಗೆ ಒಂದು ಸಣ್ಣ ಪಾತ್ರ ಸಿಕ್ಕಿತ್ತು. ಬಹುಶಃ ಅದು ಯಾರೂ ಗಮನಿಸದೇ ಇರುವಷ್ಟು ಸಣ್ಣ ಪಾತ್ರವಾಗಿತ್ತು. 2003ರಲ್ಲಿ ಹಾಸಿಲ್ ಚಿತ್ರ ಬಿಡುಗಡೆಯಾಯಿತು. ನಂತರ ಮಕ್ಬೂಲ್. ಅಲ್ಲಿಂದ ಇರ್ಫಾನ್ ಖ್ಯಾತಿ ಪಡೆಯಲಾರಂಭಿಸಿದರು. ಆ ನಂತರ ಅವರು ಹಿಂತಿರುಗಿ ನೋಡಲೇ ಇಲ್ಲ. 2012ರ ಚಲನಚಿತ್ರ ಪಾನ್ ಸಿಂಗ್ ತೋಮರ್ ಇರ್ಫಾನ್ ಅವರ ಅದೃಷ್ಟವನ್ನು ಬದಲಾಯಿಸಿತು. ಈ ಚಿತ್ರದಲ್ಲಿ ಅವರು ಒರಟಾದ ಡಕಾಯಿತನ ಪಾತ್ರವನ್ನು ನಿರ್ವಹಿಸಿದ್ದರು. ಇದಕ್ಕಾಗಿ ಅವರು ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದರು. ಜನರು ಈ ಚಿತ್ರವನ್ನು ತುಂಬಾ ಇಷ್ಟಪಟ್ಟಿದ್ದರು. ಬಾಲಿವುಡ್ನಲ್ಲಿ ಪಿಕು, ಹಿಂದಿ ಮೀಡಿಯಂ ಮತ್ತು ಹಾಲಿವುಡ್ನಲ್ಲಿ ಸ್ಲಮ್ ಡಾಗ್ ಮಿಲಿಯನೇರ್, ದಿ ಅಮೇಜಿಂಗ್ ಸ್ಪೈಡರ್ ಮ್ಯಾನ್, ಜುರಾಸಿಕ್ ವರ್ಲ್ಡ್ನ ಪಾತ್ರಗಳು ಅವರನ್ನು ಬಹಳವಾಗಿ ಪ್ರಭಾವಿಸಿದವು. ಸುದೀರ್ಘ ಹೋರಾಟದ ನಂತರ ಇರ್ಫಾನ್ ಖ್ಯಾತಿ ಪಡೆದಿದ್ದರು. ಆದರೆ 2018ರಲ್ಲಿ ಇರ್ಫಾನ್ ಅವರು ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಎಂಬ ವಿಚಾರ ತಿಳಿದರು. ಚಿಕಿತ್ಸೆಗಾಗಿ ವಿದೇಶದಲ್ಲಿಯೂ ತಂಗಿದ್ದರು. ಆದರೆ ಅವರು 2020ರಲ್ಲಿ ನಿಧನರಾದರು. 2010ರ ಏಪ್ರಿಲ್ 29ರಂದು ಆಧುನಿಕ ಉಪಕರಣಗಳನ್ನು ಹೊಂದಿದ ಸ್ಥಳೀಯ ಯುದ್ಧ ನೌಕೆ INS ಶಿವಾಲಿಕ್ ಅನ್ನು ನೌಕಾಪಡೆಗೆ ಸೇರಿಸಲಾಯಿತು. ಇದರೊಂದಿಗೆ ದೇಶವು ಈ ರೀತಿಯ ಸಾಮರ್ಥ್ಯವನ್ನು ಹೊಂದಿರುವ ಯುದ್ಧ ನೌಕೆಗಳನ್ನು ಹೊಂದಿರುವ ಅಭಿವೃದ್ಧಿ ಹೊಂದಿದ ದೇಶಗಳ ಪಟ್ಟಿಗೆ ಸೇರಿತು. ಆಗಿನ ರಕ್ಷಣಾ ಸಚಿವ AK ಆಂಟನಿ ಅವರು INS ಶಿವಾಲಿಕ್ ಅನ್ನು ನೌಕಾಪಡೆಗೆ ಸೇರ್ಪಡೆಗೊಳಿಸುವಾಗ ಇದು ಸಶಸ್ತ್ರ ಪಡೆಗಳಿಗೆ ಮರೆಯಲಾಗದ ದಿನ ಎಂದು ಬಣ್ಣಿಸಿದ್ದರು. ಈ ಯುದ್ಧ ನೌಕೆಯ ಉದ್ದ 143 ಮೀಟರ್ ಮತ್ತು ಅದರ ತೂಕ 6,000 ಟನ್. ಆಧುನಿಕ ನಿಯಂತ್ರಣ ವ್ಯವಸ್ಥೆಗಳು ಮತ್ತು ರಾಡಾರ್ ಪತ್ತೆ ತಪ್ಪಿಸುವ ತಂತ್ರಜ್ಞಾನವನ್ನು ಈ ಯುದ್ಧ ನೌಕೆಯಲ್ಲಿ ಬಳಸಲಾಗಿದೆ. ಅಂತಹ ಯುದ್ಧ ನೌಕೆಗಳನ್ನು ನಿರ್ಮಿಸುವ ಸಾಮರ್ಥ್ಯವನ್ನು ಹೊಂದಿರುವ ಇತರ ದೇಶಗಳಲ್ಲಿ ಅಮೆರಿಕ, ಬ್ರಿಟನ್, ರಷ್ಯಾ, ಫ್ರಾನ್ಸ್, ಚೀನಾ, ಜಪಾನ್ ಮತ್ತು ಇಟಲಿ ಸೇರಿವೆ.
1991 ಏಪ್ರಿಲ್ 29ರಂದು ಬಾಂಗ್ಲಾದೇಶಕ್ಕೆ ಭೀಕರ ಚಂಡಮಾರುತ ಅಪ್ಪಳಿಸಿತು. 1991 ಸೂಪರ್ ಸೈಕ್ಲೋನ್ ಎಂದು ಕರೆಯಲ್ಪಡುವ ಈ ಚಂಡಮಾರುತವನ್ನು 20ನೇ ಶತಮಾನದ ಅತ್ಯಂತ ಕೆಟ್ಟ ಚಂಡಮಾರುತಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಈ ಚಂಡಮಾರುತವು ಎಷ್ಟು ಮಾರಕವಾಗಿತ್ತು ಎಂದರೆ ಸಮುದ್ರದಲ್ಲಿ 15ರಿಂದ 20 ಅಡಿ ಎತ್ತರದ ಅಲೆಗಳು ಎದ್ದಿದ್ದವು. ಈ ವಿನಾಶಕಾರಿ ಚಂಡಮಾರುತದಿಂದ 1 ಲಕ್ಷಕ್ಕೂ ಹೆಚ್ಚು ಜನರು ತೊಂದರೆಗೀಡಾದರು. ಅಲ್ಲದೆ 10 ಲಕ್ಷ ಮನೆಗಳು ನಾಶವಾಗಿದ್ದು ಸುಮಾರು 1 ಕೋಟಿ ಜನರು ನಿರಾಶ್ರಿತರಾಗಿದ್ದರು. ಈ ಚಂಡಮಾರುತವು ಬಾಂಗ್ಲಾದೇಶದ ಕರಾವಳಿ ಪ್ರದೇಶಗಳನ್ನು ಸಂಪೂರ್ಣವಾಗಿ ನಾಶಪಡಿಸಿತ್ತು. ಚಿತ್ತಗಾಂಗ್ ಬಂದರಿನಲ್ಲಿ ನಿಂತಿದ್ದ 100 ಟನ್ ತೂಕದ ಹಡಗು ಕೊಚ್ಚಿ ಹೋಗಿ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವ ಕರ್ಣಫುಲಿ ನದಿಯ ಸೇತುವೆಗೆ ಡಿಕ್ಕಿ ಹೊಡೆದಿತ್ತು. ಈ ಒಂದು ಅಂಶದಿಂದಲೇ ಚಂಡಮಾರುತದ ಪ್ರಮಾಣವನ್ನು ಅಳೆಯಬಹುದು. ಈ ಘರ್ಷಣೆಯಿಂದಾಗಿ ಹಡಗು 2 ತುಂಡುಗಳಾಗಿ ಒಡೆಯಿತು. ಅಂತೆಯೇ 106 ದೋಣಿಗಳು ಮತ್ತು ಹಡಗುಗಳು ಹಾನಿಗೊಳಗಾಗಿದ್ದವು.